ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ಟೈಮ್ ಪಾಸ್ 7575. ಈ ಚಾನಲ್ನ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ನಾಟಿ ಕೋಳಿಗಳ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಷ್ಟೇ. ಸೊ ನಾನು ನಾಟಿ ಕೋಳಿನ ಸಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಫಸ್ಟ್ ಏನು ಬೇಕಪ್ಪ ಅಂತಂದರೆ ನಮಗೆ ಒಂದು ಶೆಡ್ ಬೇಕು. ಅದು ತುಂಬ ಖರ್ಚು ಮಾಡಿ ದೊಡ್ಡದಾಗಿ ಮಾಡಬೇಕಪ್ಪ ಅಂತಂದರೆ ಖಂಡಿತ ಇಲ್ಲ. ನಮ್ಮ ಹತ್ರ ಇರೋವಂಥ ಹಳೆ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಾಸ್ಟನ್ನ ಕಡಿಮೆ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಶೆಡ್ಡನ್ನು ನಿರ್ಮಿಸ್ಕೋಬೇಕಾಗುತ್ತೆ. ಸೊ ನಾನು ಅದೇ ಥರ ನಮ್ಮ ಮನೆಯಲ್ಲಿದ್ದಂಥ ಹಳೆಯ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು 15ರಿಂದ 20 ಕೋಳಿ ಇದೆ ನಮ್ಮ ಮನೆಯಲ್ಲಿ. ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಸಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೀವು ಕೋಳಿಗಳು ಸಾಕಬೇಕು ಅಂತಂದರೆ ಜಾಸ್ತಿ ಖರ್ಚು ಮಾಡದೆ ಶೆಡ್ಗೋಸ್ಕರ ಇರೋಂಥದ್ದನ್ನೇ ಯೂಸ್ ಮಾಡಿಕೊಂಡು ಒಂದು ಶೆಡ್ಡನ್ನು ನೀವು ನಿರ್ಮಿಸ್ಕೋಬೇಕಾಗುತ್ತೆ. ಸೊ ಅದೇ ಥರ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಕೋಳಿ ಶೆಡ್ ಮಾಡಬೇಕು ಅಂತಂದರೆ 2 ವಿಷಯನ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಒಂದು, ಹೆಚ್ಚಾಗಿ ಖರ್ಚಾಗಬಾರ್ದು, ಮತ್ತು ಹೊರಗಡೆ ಇರೋ ಪ್ರಾಣಿಗಳಂದರೆ ನಾಯಿ ಮತ್ತು ಹಾವು, ಇಲಿಗಳೆಲ್ಲ ಒಳಗಡೆ ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಶೆಡ್ಡನ್ನು ಭದ್ರತೆಯಿಂದ ಮಾಡ್ಕೋಬೇಕಾಗುತ್ತೆ. ಮತ್ತು ಮೊದಲನೇ ಸಲ ಕೋಳಿ ಸಾಕ್ತಾಯಿದ್ದೀವಿ, ಯಾವುದೇ ರೀತಿಯ ಅನುಭವ ಇಲ್ಲ ಅಂತ ಹೇಳೋರು ಒಟ್ಟಿಗೆ ಹೆಚ್ಚು ಕೋಳಿಗಳನ್ನ ತಂದು ಸಾಕೋದಕ್ಕೆ ಟ್ರೈ ಮಾಡಬೇಡಿ. ಖಂಡಿತ ಅದು ಸಾಧ್ಯ ಆಗೋಲ್ಲ. ಸ್ವಲ್ಪ ಕೋಳಿಗಳನ್ನ ಒಂದು 5ರಿಂದ 10 ಕೋಳಿನ ತಂದು ಸಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಚಿಕ್ಕದಾಗಿ ಒಂದು ಶೆಡ್ಡನ್ನು ನಿರ್ಮಿಸ್ಕೊಳ್ಳಿ. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೋಡಿ, ರೂಫಿಂಗೆಲ್ಲ ಸಿಂಪಲ್ಲಾಗಿ ಟಾರ್ಪಲನ್ನು ಯೂಸ್ ಮಾಡಿನೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಖರ್ಚಿಲ್ಲದೆ ಇರೋ ರೀತಿ. ಮತ್ತು ಕೋಳಿಗಳೆಲ್ಲ, ನಾಟಿ ಕೋಳಿಗಳು ಯಾವಾಗಲೂ ನೆಲದ ಮೇಲೆ ಕೂರಲ್ಲ. ಅವುಗಳೆಲ್ಲ ಶೆಡ್ ಒಳಗಡೆ ಬಂತು ಅಂತಂದರೆ ಮೇಲ್ಗಡೆನೇ ಹಾರಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ಆ ಥರ ಅಡ್ಡ ಕಂಬಿಗಳನ್ನೆಲ್ಲ ಕಟ್ಟಬೇಕಾಗುತ್ತೆ. ನೋಡಿ, ಡೋರ್ ಅಂತೂ ಸಿಂಪಲಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಪೋಲನ್ನು ನೆಟ್ಟಿದ್ದೀನಿ. ಸೊ ಈ ಪ್ಲೈವುಡನ್ನು ಯೂಸ್ ಮಾಡಿನೇ ಡೋರ್ ಮಾಡಬೇಕು ಅಂತ ಇದ್ದೀನಿ. ಸೊ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಇರೋಂಥದ್ದನ್ನು ಯೂಸ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ. ಇದು ಮೆಷರ್ಮೆಂಟ್ ಬಂದು ಒಂದು 10x7 ಇರುತ್ತೆ ಅಷ್ಟೇ. ಇದರಲ್ಲೇ ಒಂದು 50ರಿಂದ 70 ಕೋಳಿಗಳಷ್ಟು ಸಾಕ್ಬೋದು. ಅಂದರೆ ಒಳಗಡೆ ಕೂಡಾಕಿ ಸಾಕೋದಕ್ಕಾಗಲ್ಲ, ಅವೆಲ್ಲ ಹೊರಗಡೆ ಮೇಯಕ್ಕೆ ಬಿಡ್ತೀವಿ ಅನ್ನೋದ್ರಿಂದ ಇದು ಬರೀ ನೈಟ್ ಮಾತ್ರ ಅದು ಸ್ಟೇ ಆಗೋದಕ್ಕೆ ಮತ್ತು ಮೊಟ್ಟೆ ಇಡೋದಕ್ಕೆ ಮತ್ತು ಕಾವಿಗೇನಾದರೂ ಕೂರಿಸ್ಬೇಕು ಅಂತಂದರೆ ಒಂದು ಜಾಗ ಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನು ಮಾಡ್ಕೊಂಡಿರೋವಂಥದ್ದು. ನೋಡಿ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಖರ್ಚಿಲ್ಲದೆ ಈ ಥರ ಯಾವುದಾದ್ರೂ ಮೆಟೀರಿಯಲ್ಗಳು ಸಿಗೋಂಥ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಶೆಡ್ಡನ್ನು ನಿರ್ಮಿಸ್ಕೋಬೇಕಾಗುತ್ತೆ. ನೋಡಿ, ಇದಿಷ್ಟು ಜಾಗದಲ್ಲೇ 50ರಿಂದ 70 ಕೋಳಿ ಇಷ್ಟು ಆರಾಮಾಗಿ ಸಾಕ್ಬೋದು. ಕಂಪ್ಲೀಟ್ ಆದಮೇಲೆ ಇನ್ನೊಂದು ವೀಡಿಯೋ ಬರುತ್ತೆ. ಇದೇ ಥರ ವೀಡಿಯೋಸ್ ಬರ್ತಾ ಇರಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.